ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದ ಮೇಲೆ ಹಿಟ್ಲರ್ ಆಗಿದ್ದಾರೆ. ಭಾರತೀಯ ಜನತಾ ಪಾರ್ಟಿಯ ಸಂಸದರು ಮತ್ತು ಶಾಸಕರ ಮೇಲೆ ನಿರಂತರವಾಗಿ ಎಫ್ಐಆರ್ಗಳು ದಾಖಲಾಗ್ತಾ ಇದ್ದಾವೆ. ರಾಜ್ಯದ ಇತಿಹಾಸದಲ್ಲಿ ಮೊದಲ ಬಾರಿಗೆ ವಿರೋಧ ಪಕ್ಷದ ನಾಯಕನ ಮೇಲೆ ಎಫ್ಐಆರ್ ದಾಖಲಾಗುತ್ತೆ. ಕೇಂದ್ರದ ಸಚಿವರ ಮೇಲೆ ಎಫ್ಐಆರ್ ದಾಖಲಾಯಿತು. ನಮ್ಮ ಬೆಂಗಳೂರು ಸಂಸದ ತೇಜಸ್ವಿ ಸೂರ್ಯ ಮೇಲೆ ಎಫ್ಐಆರ್ ದಾಖಲಾಗಿದೆ. ಹರೀಶ್ ಪೂಂಜಾ ಮೇಲೆ, ಬಸನಗೌಡ ಪಾಟೀಲ್ ಯತ್ನಾಳ್ ಮೇಲೆ, ಅರವಿಂದ್ ಬೆಲ್ಲದ ಮೇಲೆ, ಭರತ್ ಶೆಟ್ಟಿ ಮೇಲೆ ಈ ರೀತಿ ನಿರಂತರವಾಗಿ ಭಾರತೀಯ ಜನತಾ ಪಾರ್ಟಿಯ ನಾಯಕರನ್ನ, ಕಾರ್ಯಕರ್ತರನ್ನ ಹತ್ತಿಕ್ಕುವಂತ, ಅವರ ಧ್ವನಿಯನ್ನ ಅಡಗಿಸುವಂತ ಕೆಲಸವನ್ನ ಕಾಂಗ್ರೆಸ್ ಸರ್ಕಾರದ ನೇತೃತ್ವದಲ್ಲಿ ಮಾಡಲಾಗ್ತಾ ಇದೆ. ನಾನು ಸಿದ್ದರಾಮಯ್ಯನವರಿಗೆ ಒಂದೇ ಪ್ರಶ್ನೆ ಕೇಳಕ್ಕೆ ಇಚ್ಛೆ ಪಡುವಂಥದ್ದು. ಐವನ್ ಡಿಸೋಜ್ ಅವರು ಬಾಂಗ್ಲಾ ಮಾದರಿಯಲ್ಲಿ ರಾಜ್ಯಪಾಲರನ್ನ ಓಡಿಸ್ತೀವಿ ಅಂತ ಹೇಳಿದ್ರು. ನಮ್ಮ ಮಂಗಳೂರಿನ ಜನ, ಕಾರ್ಯಕರ್ತರು ದಿನಾ ಪೊಲೀಸ್ ಸ್ಟೇಷನ್ಗೆ ಹೋಗ್ತಾ ಇದ್ದಾರೆ, ಕಂಪ್ಲೇಂಟ್ ಕೊಡ್ತಾ ಇದ್ದಾರೆ. ಆದ್ರೆ ಕಂಪ್ಲೇಂಟ್ ಅನ್ನ ಇವತ್ತಿನ ತನಕ ತಗೊಂಡಿಲ್ಲ. ಅವರ ಮೇಲೆ ಎಫ್ಐಆರ್ ದಾಖಲಾಗಲ್ಲ. ಅತ್ಯಂತ ಪ್ರಾಮಾಣಿಕ ಅಧಿಕಾರಿ ಪರಶುರಾಮ ಆತ್ಮಹತ್ಯೆಯನ್ನ ಮಾಡ್ಕೊಂಡ್ರು. ಕಾಂಗ್ರೆಸ್ಸಿನ MLA ಮತ್ತು MLA ಮಗ ಸೇರಿ ನಂಗೆ ಹಣದ ಆಮಿಷವನ್ನ ಒಡ್ಡಿದ್ರು, ಹಣವನ್ನ ಕೇಳಿದ್ರು. ಅದಕ್ಕಾಗಿ ನನ್ನ ಹತ್ರ ಕೊಡಕ್ಕೆ ಶಕ್ತಿ ಇಲ್ಲ, ನಂಗೆ ಹಿಂಸೆ ಕೊಡ್ತಾ ಇದ್ದಾರೆ, ಈ ಕಾರಣಕ್ಕಾಗಿ ನಾನು ಸಾಯ್ತೀನಿ ಅಂತ ಹೇಳಿ ಸತ್ರು. ಅವರ ಮೇಲೆ ಎಫ್ಐಆರ್ ದಾಖಲು ಮಾಡಕ್ಕೆ ಹಿಂದೆ ಮುಂದೆ ನೋಡಿದ್ರಿ. ಹಲವಾರು ಕೇಸುಗಳು. ನಾಗೇಂದ್ರ ಅವರು 187 ಕೋಟಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಘೋಟಾಲ ಮಾಡಿ, ಹಗರಣ ಮಾಡಿ ಸಿಕ್ಕಾಕೊಂಡ್ರು. ನೀವು SIT ಅನ್ನ ರಚನೆ ಮಾಡಿದ್ರಿ. SIT ರಿಪೋರ್ಟ್ ಅನ್ನ ಓದಿದ್ದೀರಾ ಸಿದ್ದರಾಮಯ್ಯನವರೇ? ಆ ರಿಪೋರ್ಟ್ ಅಲ್ಲಿ ಇವತ್ತು SIT ಮಾಡಿದಂತ ರಿಪೋರ್ಟ್ ಅಲ್ಲಿ ನಾಗೇಂದ್ರ ಅವರ ಹೆಸರೇ ಇಲ್ಲ. ಅವರ ಅಪರಾಧಿನೇ ಅಲ್ಲ. ಕರ್ನಾಟಕ ರಾಜ್ಯವನ್ನ ನೀವೇನ್ ಮಾಡಕ್ಕೆ ಹೊರಟಿದ್ದೀರಿ? ನಾಗಮಂಗಲದಲ್ಲಿ ಘಟನೆ ನಡೆಯಿತು. ದೇಶದ ಇತಿಹಾಸದಲ್ಲಿ ಮೊದಲ ಬಾರಿಗೆ ಕರ್ನಾಟಕದಲ್ಲಿ ಗಣೇಶ್ ಚತುರ್ಥಿಯ ಸಂದರ್ಭದಲ್ಲಿ ಗಣೇಶನನ್ನ ಪೊಲೀಸ್ ವ್ಯಾನ್ ಅಲ್ಲಿ ಕರ್ಕೊಂಡೋಗಿ ವಿಸರ್ಜನೆ ಮಾಡುವಂತ ಘಟನೆ ಹಿಂದೆಂದೂ ದೇಶದಲ್ಲಿ ನಡೆದಿಲ್ಲ. ಮೊದಲ ಬಾರಿಗೆ ಕರ್ನಾಟಕದಲ್ಲಿ ನಡೆದಿದೆ. ಯಾಕಾಗಿ? ನಾಗಮಂಗಲದ ಗಣಪತಿಗೆ ನೀವು ಚಪ್ಪಲ್ ಬಿಸಾಡಕ್ಕೆ ಬಿಟ್ರಿ, ಕಲ್ಲುಗಳನ್ನು ಎಸೆದ್ರು, ಮೂರ್ತಿ ಭಗ್ನ ಆಯಿತು, ಮೂರ್ತಿಯನ್ನು ಅಲ್ಲೇ ಬಿಟ್ಟು ಓಡಿದ್ರು, 25 ಅಂಗಡಿಗಳನ್ನ ಸುಟ್ಟು ಹಾಕಿದ್ರು. ಆ ಜನ ಯಾರು? ನಾಗಮಂಗಲದ ಜನಕ್ಕೆ ಆ ಧೈರ್ಯ ಹೇಗೆ ಬಂತು? ಇವತ್ತು ಇರುವಂತ ವರದಿಯ ಪ್ರಕಾರ ಕೇರಳದಿಂದ ಬಂದಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅವ್ರು ಯಾರು? ಅವ್ರು ಹೇಗೆ ಬಂದ್ರು? ಯಾಕೆ ಬಂದ್ರು? ಇವತ್ತು ನಾಗಮಂಗಲದ ಕೇಸನ್ನ ಕೂಡ ನೀವು ಮುಚ್ಚಿ ಹಾಕಿದ್ದೀರಿ. ನಿಮ್ಮ ಪೊಲೀಸರು ಇದೊಂದು ಘಟನೆನೇ ಅಲ್ಲ ಅನ್ನುವಂಥ ರೀತಿಯಲ್ಲಿ ಆ ತನಿಖೆಯನ್ನು ಕ್ಲೋಸ್ ಮಾಡಿದ್ದಾರೆ. ಪರಮೇಶ್ವರ್ ಅವರು ಹೇಳ್ತಾರೆ ಇದೊಂದು ಚಿಕ್ಕ ಘಟನೆ. ಯಾವುದು ಚಿಕ್ಕ ಘಟನೆ ಪರಮೇಶ್ವರ್ ಅವರೇ? 25 ಅಂಗಡಿಗಳನ್ನ ಸುಟ್ಟಿರುವಂಥದ್ದು ಚಿಕ್ಕ ಘಟನೆನಾ? ಪಕ್ಕದ ರಾಜ್ಯದ ಕೇರಳದಿಂದ ಸಾವಿರಾರು ಜನ ನಾಗಮಂಗಲಕ್ಕೆ ಬಂದು ಗೊಂದಲ ಎಬ್ಬಿಸಿದ್ರೆ ಚಿಕ್ಕ ಘಟನೆನಾ? ಇವತ್ತು ತನಿಖೆ ನಡೀತಾ ಇಲ್ಲ, ಅಲ್ಲಿಗೆ ಕ್ಲೋಸ್ ಆಗಿದೆ. ಬೆಳಗಾವಿಯಲ್ಲಿ ಗಣಪತಿ ವಿಸರ್ಜನೆಯ ಸಂದರ್ಭದಲ್ಲಿ 3 ಜನ ಹಿಂದೂ ಯುವಕರಿಗೆ ಚಾಕು ಹಾಕಿದ್ದಾರೆ. ಕೋಲಾರದಲ್ಲಿ
ಮೊದಲ ಬಾರಿಗೆ ಕರ್ನಾಟಕ ರಾಜ್ಯ ಪ್ಯಾಲೆಸ್ತೈನ್ ಧ್ವಜವನ್ನು ನೋಡ್ತಾ ಇದೆ. ಕೋಲಾರದ ಮೆರವಣಿಗೆಯಲ್ಲಿ ಪ್ಯಾಲೆಸ್ತೈನ್ ಧ್ವಜದ ಪ್ರದರ್ಶನ ಆಗುತ್ತೆ. ನಿನ್ನೆ ಬೆಂಗಳೂರಿನ ನಂದಿನಿ ಲೇಔಟ್ ಅಲ್ಲಿ ರಾಷ್ಟ್ರಧ್ವಜವನ್ನ ವಿರೂಪಗೊಳಿಸಿ ರಾಷ್ಟ್ರಧ್ವಜದ ಅಶೋಕ್ ಚಕ್ರ ಜಾಗದಲ್ಲಿ ಉರ್ದುವಲ್ಲಿ ಬರೆದಿದ್ದಾರೆ. ಅಶೋಕ್ ಚಕ್ರ ಇಲ್ಲ. ಇಂಥ ಧ್ವಜವನ್ನ ಬೆಂಗಳೂರಿನಲ್ಲಿ ಏರಿಸ್ತಾ ಇದ್ದಾರೆ. ತ್ರಿವರ್ಣ ಧ್ವಜದಲ್ಲಿ ಅಶೋಕ್ ಚಕ್ರವನ್ನ ತೆಗೆದು ಉರ್ದುವಲ್ಲಿ ಖಡ್ಗವನ್ನ ಬರೆದಿದ್ದಾರೆ ಮತ್ತು ಅದರಲ್ಲಿ ಉರ್ದುವಲ್ಲಿ ಏನೋ ಬರೆದಿದ್ದಾರೆ. ಇದು ಕರ್ನಾಟಕದ ಸ್ಥಿತಿ ಎಲ್ಲಿ ಆಗ್ತಾ ಇದೆ? ರಾಜಧಾನಿಯಲ್ಲಿ, ಬೆಂಗಳೂರಲ್ಲಿ. ಈ ಧೈರ್ಯ ಇವತ್ತು ಅಪರಾಧಿಗಳಿಗೆ, ದೇಶದ್ರೋಹಿಗಳಿಗೆ, ಸಮಾಜದ್ರೋಹಿಗಳಿಗೆ ಹೇಗೆ ಬಂದಿದೆ? ನೀವು ಮುಖ್ಯಮಂತ್ರಿ ಆದ ತಕ್ಷಣ ರಾಜ್ಯಸಭೆಯ ಚುನಾವಣೆಯನ್ನು ನಡೆಯಿತು. ವಿಧಾನಸೌಧದೊಳಗೆ ಮೊದಲ ಬಾರಿಗೆ ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ನಾವು ಪಾಕಿಸ್ತಾನ ಜಿಂದಾಬಾದ್ ಕೇಳಿದ್ವಿ. ನೀವು ಬಿಟ್ಕೊಂಡ್ರಿ. ಆದರೆ FSL ರಿಪೋರ್ಟ್ ಬಂದ ಮೇಲೆ ನಾವು ಕೇಸ್ ಹಾಕ್ತೀವಿ ಅಂತ ಹೇಳಿದ್ರಿ, ದಿನ ತಳ್ಳಿದ್ರಿ. ಶಿವಮೊಗ್ಗದಲ್ಲಿ ಯಾವ ಔರಂಗಜೇಬು ಹಿಂದೂಗಳನ್ನ ಕಗ್ಗೊಲೆ ಮಾಡಿದ ಆ ದೊಡ್ಡ ಖಡ್ಗದ, ರಕ್ತ ಸಿಕ್ತ ಖಡ್ಗದ ಪ್ರದರ್ಶನ ಮಾಡ್ತಾರೆ. ಕೋಲಾರದಲ್ಲಿ ಇದರ ಪ್ರದರ್ಶನ ನಡೆಯುತ್ತೆ. ಟಿಪ್ಪುವನ್ನ ವೈಭವೀಕರಣ ಮಾಡೋದು ಮಾಡ್ತಾ ಇದ್ದಾರೆ. ಯಾವುದೇ ಕ್ರಮ ಕೈಗೊಳ್ತಾ ಇಲ್ಲ. ಯಾವ ಹುಡುಗ ಹನುಮಾನ್ ಚಾಲೀಸವನ್ನ ಚಿಕ್ಕಪೇಟೆಯಲ್ಲಿ ಹಾಕೊಂಡಿದ್ದ, ಅವನ ಮೇಲೆ ಹಲ್ಲೆ ನಡೆಯುತ್ತೆ. ಕೇಳಕ್ಕೆ ಹೋದ ನಮ್ಮ ಮೇಲೆ ಕೇಸ್ ಹಾಕಿದ್ರಿ ನೀವು. ಇವತ್ತು ಅಶೋಕ್ ಅವರು ಅಥವಾ ನಾವು ಮಾಡಿದ ತಪ್ಪೇನು? ಯಾವ ಅಪರಾಧಕ್ಕಾಗಿ ನೀವು FIR ಅನ್ನು ಹಾಕಿದ್ದೀರಿ? ನಮ್ಮ ಅಪರಾಧ ನಿಮ್ಮನ್ನು ಕೇಳಬಾರ್ದು. ಕೇಳಿದ್ದು ಅಪರಾಧ. ನಿಮ್ಮನ್ನು ಪ್ರಶ್ನೆ ಮಾಡಿದ್ರೆ ಅಪರಾಧ. ಇವತ್ತು ಅಲ್ಪಸಂಖ್ಯಾತರನ್ನ ಓಲೈಕೆ ಮಾಡೋದಕ್ಕಾಗಿ ಪ್ರಜಾತಂತ್ರವನ್ನ ಕಗ್ಗೊಲೆ ಮಾಡುವಂಥದ್ದು ನೀವು ಮಾಡ್ತಾ ಇದ್ದೀರಿ. ಪ್ರಜಾತಂತ್ರದ ರಕ್ಷಕರು ನೀವು. ಮೊನ್ನೆ ಭಾನುವಾರ ರಾಜ್ಯದಾದ್ಯಂತ ಸಂವಿಧಾನವನ್ನ ರಕ್ಷಣೆ ಮಾಡಬೇಕು ಅಂತ ಶಾಲೆ ಮತ್ತು ಕಾಲೇಜು ಮಕ್ಕಳನ್ನ ಮಾನವ ಸರಪಳಿ ಮಾಡಿದ್ರಿ. ಯಾವ ಪುರುಷಾರ್ಥಕ್ಕೆ? ಜನ ಬರಲಿಲ್ಲ. ಮನೆಯಿಂದ ಮನೆಗೆ ಹೋಗಿದ್ದಂಥ ಮಕ್ಕಳನ್ನ ಕರ್ಕೊಂಡು ಬಂದು ರಸ್ತೆ ತುಂಬ ನಿಲ್ಸಿದ್ರಿ. ಆ ಬಿಸಿಲಲ್ಲಿ ನಿಲ್ಸಿದ್ರಿ. 100 ಫೋನ್ ಬಂತು ನಮಗೆ, ಮೇಡಮ್ ನಮ್ಮ ಮಕ್ಕಳನ್ನ ಬಿಸಿಲಲ್ಲಿ ನಿಲ್ಸಿದ್ದಾರೆ. ಯಾವ ಸಂವಿಧಾನದ ರಕ್ಷಣೆ ಮಾಡಕ್ಕೆ ಹೊರಟಿದ್ದೀರಿ ನೀವು? ನಿಮ್ಮ MLC ಬಾಂಗ್ಲಾದೇಶದ ಮಾದರಿಯಲ್ಲಿ ಗವರ್ನರ್ ಅನ್ನ ಓಡಿಸ್ತೀವಿ, ಒದ್ದೋಡಿಸ್ತೀವಿ ಅಂತ ಮಾತಾಡ್ತಾರೆ. FIR ಆಗಲ್ಲ. ನಿಮ್ಮ ಮುಖಂಡರು ಇದೊಂದು ಸಣ್ಣ ಘಟನೆ ಅಂತ ಹೇಳಿ ಆರಿಕೆ ಉತ್ತರ ಕೊಡ್ತಾರೆ. ಅವರ ಮೇಲೆ ಕ್ರಮ ಆಗಲ್ಲ. ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಪ್ರಜಾತಂತ್ರ ವ್ಯವಸ್ಥೆಯ ರೀತಿಯಲ್ಲಿ ನಡೀತಾ ಇರುವಂತ ಸರ್ಕಾರ ಇಲ್ಲ. ಎಲ್ಲೆಲ್ಲಿ ಘಟನೆ ಆಯಿತು? ಮೈಸೂರಲ್ಲಿ ಅದೇ ರೀತಿಯ ಮೆರವಣಿಗೆ, ಬೆಂಗಳೂರಲ್ಲಿ ಅದೇ ರೀತಿಯ ಮೆರವಣಿಗೆ, ಶಿವಮೊಗ್ಗದಲ್ಲಿ, ಚಿತ್ರದುರ್ಗದಲ್ಲಿ, ಕೋಲಾರದಲ್ಲಿ, ಬೆಳಗಾಮಲ್ಲಿ ಯಾರು ಯಾವ ಘೋಷಣೆ ಬೇಕಾದ್ರೂ ಹಾಕ್ಬೋದು. ಮೊನ್ನೆ ಮೈಸೂರಲ್ಲಿ ನಿಮ್ಮ ಕಾಲ್ಬುಡದಲ್ಲಿ, ನಿಮ್ಮ ಜಿಲ್ಲೆಯಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಅಂತ ಹೇಳಿದ್ದಾರೆ. ಮೊನ್ನೆ ಸೋಮವಾರ ನಡೆದಂತ ಮೊಹರಮ್ಮಿನ ಮೆರವಣಿಗೆಯಲ್ಲಿ, ಈದ್ ಮಿಲಾದಿನ ಮೆರವಣಿಗೆಯಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಅಂತಾರೆ. ಅಂದ್ರೆ ನೀವು ಸಡಿಲ ಕೊಟ್ಟಿರೋದಕ್ಕೆ, ನೀವು ಓಲೈಕೆ ರಾಜಕಾರಣ ಮಾಡುವುದಕ್ಕೆ ಇವತ್ತು ಕರ್ನಾಟಕ ರಾಜ್ಯದ ಬಹುಸಂಖ್ಯಾತರನ್ನ, ಹಿಂದೂಗಳನ್ನ ನೀವು ಬಲಿಪಶು ಮಾಡ್ತಾ ಇದ್ದೀರಿ. ಆ 25 ಅಂಗಡಿ ಸುಟ್ಟೋದು ಅಲ್ಲ, ಒಂದ್ಸರಿ ನೀವು ಹೋದ್ರ ಬಹಳ ಮಾತಾಡ್ತೀರಿ ನೀವು. ನಿಮ್ಮ ಕೇಂದ್ರದ ನಾಯಕರು ಬಹಳ ಬಂದು ಪಾರ್ಲಿಮೆಂಟ್ ಅಲ್ಲಿ ಮಾತಾಡ್ತಾರೆ. ಎಲ್ಲಿ ಗಲಾಟೆ ಆದ್ರೂ ಕೂಡ BJP ರಾಜ್ಯ ನಡೆಸ್ತಾ ಇರುವಂತ ಜಾಗಗಳಿಗೆ ಓಡೋಗಿ ಬರ್ತಾರೆ. ಕನಿಷ್ಠ ಪಕ್ಷ ಅವರು ಬರೋದು ಬೇಡಪ್ಪ, ಬಹಳ ದೂರದಲ್ಲಿದ್ದಾರೆ, ಅಮೆರಿಕದಲ್ಲಿ ಇರ್ಬೇಕು ಅವರು. ನೀವು ಹೋಗ್ಬೇಕಿತ್ತಲ್ಲ ಬೆಂಗಳೂರಲ್ಲಿ. ನಿಮ್ಮ ಮೈಸೂರಿಂದ, ನಮ್ಮ ಬೆಂಗಳೂರಿಂದ ಎಷ್ಟು ದೂರ ಇದೆ ನಾಗಮಂಗಲ? ಯಾಕೆ ಹೋಗಿಲ್ಲ?
ಗೃಹ ಸಚಿವರು ಹೋಗಲ್ಲ, ಮುಖ್ಯಮಂತ್ರಿಗಳು ಹೋಗಲ್ಲ ಅಂದ್ರೆ ಹಿಂದೂಗಳಿಗೆ ಮಾನ ಮರ್ಯಾದೆ ಇಲ್ಲ, ಹಿಂದೂಗಳ ಜೀವಕ್ಕೆ ಬೆಲೆ ಇಲ್ಲ, ಹಿಂದೂಗಳ ದೇವರಿಗೆ ಬೆಲೆ ಇಲ್ಲ. ನಿಮ್ಗೆ ಶ್ರದ್ಧೆ ಇಲ್ಲದೆ ಇರ್ಬೋದು, ನೀವು ಚುಪ್ ಚುಪ್ಪಾಕೆ ಪೂಜೆ ಮಾಡ್ಬೋದು, ಆದ್ರೆ ನಾವಾಗಲ್ಲ. ನಾವು ರಸ್ತೆಯಲ್ಲಿ ಪೂಜೆ ಮಾಡುವವರು. ಯಾವ ಗಣೇಶ? ಸ್ವಾತಂತ್ರ್ಯಕ್ಕೆ ಪ್ರೇರಣೆ ಕೊಟ್ಟಂತ ಗಣೇಶನಿಗೆ ನಾವು ಪೂಜೆ ಮಾಡ್ತಿದ್ದೀವಿ, ಬೀದಿ ಬೀದಿಯಲ್ಲಿ ಮಾಡ್ತೀವಿ. ಆದರೆ ಇವತ್ತು ಬೇರೆ ಬೇರೆ ಜಾಗದಲ್ಲಿ ಅಲ್ಪಸಂಖ್ಯಾತರು ಈ ರೀತಿಯ ವರ್ತನೆ ಮಾಡೋದಕ್ಕೆ ಇದಕ್ಕೆ ನಿಮ್ಮ ಕುಮ್ಮಕ್ಕು ಕಾರಣ, ನೀವು ಕೊಟ್ಟಿರುವಂತ ಸಲಿಗೆ ಕಾರಣ. ವಿಧಾನಸೌಧದಲ್ಲೂ ಸಲಿಗೆ, ನಿಮ್ಮ ಮನೆಯಲ್ಲೂ ಸಲಿಗೆ, ನಿಮ್ಮ ಕ್ಷೇತ್ರದಲ್ಲೂ ಅದೇ, ರಾಜ್ಯದಾದ್ಯಂತ ಇವತ್ತು ಅದನ್ನೇ ಅನುಸರಿಸ್ತಾ ಇದ್ದಾರೆ. ಕರ್ನಾಟಕ ರಾಜ್ಯದಲ್ಲಿ ನಿನ್ನೆ ಫ್ಲಾಗ್ ಹಾರಿಸಿದ್ರಲ್ಲ, ಏನು ಕ್ರಮ ಕೈಗೊಳ್ತೀರಿ? ಭಾರತದ ಎಂಬ್ಲಮ್ ಆಕ್ಟ್ ಅನ್ನ ಉಲ್ಲಂಘನೆ ಮಾಡಿದ್ದಾರೆ, ಭಾರತದ ಫ್ಲಾಗ್ ಕೋಡ್ ಅನ್ನ ಉಲ್ಲಂಘನೆ ಮಾಡಿದ್ದಾರೆ. ದೇಶದ್ರೋಹದ ಕೇಸ್ ಹಾಕ್ಬೇಕು. ಎಷ್ಟು ಜನರ ಮೇಲೆ ಹಾಕಿದ್ರಿ? ಅಂದ್ರೆ ಕರ್ನಾಟಕ ರಾಜ್ಯದಲ್ಲಿ ದೇಶದ್ರೋಹ ಮಾಡಿದ್ರೆ ಇದಕ್ಕೆ ಶಿಕ್ಷೆ ಆಗಲ್ಲ ಅನ್ನುವಂತ ಸಂದೇಶ ಕೊಟ್ಟವ್ರು ಯಾರು? ನೀವೇ. ಯಾವ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ ಇತ್ತು, ನಾವು ಸಾರಿ ಹೇಳಿದ್ವಿ, ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾದವರು ನಮ್ಮ ಹಿಂದೂ ಯುವಕರ ಹತ್ಯೆ ಮಾಡ್ತಾ ಇದ್ದಾರೆ ಹೇಳಿದ್ವಿ ನಾವು. ನೀವೇನ್ ಮಾಡಿದ್ರಿ? ಅವರ ಎಲ್ಲ ಕೇಸ್ಗಳನ್ನ ವಾಪಸ್ ತಗೊಂಡು ಎಲ್ಲರನ್ನ ಜೈಲಿಂದ ಆಚೆ ಬಿಟ್ರಿ. ಅವರು ಬಂದು ಇದನ್ನೇ ಮಾಡೋದು. ನಾಗಬಂಗ್ಲಾ, ಬೆಳಗಾಮು ಅಥವಾ ಕೋಲಾರದಲ್ಲಿ ಇವತ್ತೇನು ನಡೀತಾ ಇದೆಯಲ್ಲ, ಯಾವ ದ್ರೋಹಿಗಳನ್ನ ನೀವು ಆಚೆ ಬಿಟ್ರಲ್ಲ ಅಂತವರಿಂದ ಇದು ನಡೀತಾ ಇದೆ. ಸಿದ್ದರಾಮಯ್ಯನವರ ಹಿಟ್ಲರ್ ರಾಜಕಾರಣ, ಸಿದ್ದರಾಮಯ್ಯನವರ ಒಂದು ರೀತಿಯ ಅಘೋಷಿತ ಎಮರ್ಜೆನ್ಸಿ, ತುರ್ತು ಪರಿಸ್ಥಿತಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ನಮ್ಮನ್ನ ಅತ್ಯಂತ ಭಯಭೀತವಾಗಿ ಓಡಾಡುವ ರೀತಿಯಲ್ಲಿ ಮಾಡ್ತಾ ಇದೆ. ನಮ್ಮ ಕಾರ್ಯಕರ್ತರ ಮೇಲೆ ಪದೇ ಪದೇ ಕೇಸು, ಯಾರು ಕೇಳೋರಿಲ್ಲ. ಪೊಲೀಸ್ ಸ್ಟೇಷನ್ ಹೋದ್ರೆ FIR ತಗೊಳ್ಳಲ್ಲ, ಒಂದು ಪಾರ್ಟಿದು ತಗೊಂತಾರೆ, ಇನ್ನೊಂದು ಪಾರ್ಟಿದು ತಗೊಳ್ಳಲ್ಲ, ನ್ಯಾಯಯುತವಾಗಿ ತನಿಖೆ ಮಾಡಲ್ಲ. ನಮ್ಮ ಕಾರ್ಯಕರ್ತರ ಹೆದರಿಸುವಂಥದ್ದು. ನೀವು ಯಾವುದೇ ಕೆಲಸಕ್ಕೆ ಆಚೆ ಬಂದ್ರೆ FIR ಹಾಕ್ತೀವಿ, ಅರೆಸ್ಟ್ ಮಾಡ್ತೀವಿ, ಪೊಲೀಸ್ ಸ್ಟೇಷನ್ ಅಲ್ಲಿ ಕೂರಿಸ್ತೀವಿ, ಜೈಲು ಕಳಿಸ್ತೀವಿ. ಇದು ಇವತ್ತು ಸಿದ್ದರಾಮಯ್ಯನವರ ಆಡಳಿತ. ಅದಕ್ಕಾಗಿ ನಾನು ಆಗ್ರಹ ಮಾಡ್ತೀನಿ, ಇಂಥ ಮಾನಸಿಕತೆಯನ್ನು ಬಿಟ್ಬಿಡಿ. ನಾವು ಹೆದರಿ ಓಡೋಗೋರಲ್ಲ. ನೀವು 100 FIR ಹಾಕಿ, ನಾವು ಯಾವ FIRಗೆ ಹೆದರಲ್ಲ. ಹನುಮಾನ ಚಾಲೀಸಕ್ಕೆ ನಾವು ಹೋಗಿ ಪ್ರತಿಭಟನೆಗೆ ಹೋದ್ರೆ ಅದಕ್ಕೂ FIR ಹಾಕಿದ್ರಿ. ಇಲ್ಲಿ ಮಾತ್ರ ಅಲ್ಲ, ನಿಮ್ಮ ಪಾರ್ಟ್ನರ್ ಅಲ್ಲಿ ಹಾಕಿದ್ರು, ಚೆನ್ನೈನಲ್ಲಿ ಸಾರಿ ಕೇಳಕ್ ಹೇಳಿದ್ರು ಕೋರ್ಟ್ ಅಲ್ಲಿ. ಅಲ್ಲಿ ಅಡ್ವೊಕೇಟ್ ಜನರಲ್ ಬಂದು ನಾನು ಹೇಳಿದೆ, ನಾವು ಸಾರಿ ಕೇಳೋ ಪ್ರಶ್ನೆ ಬರಲ್ಲ, ನಾವು ಕೇಸನ್ನ ಫೈಟ್ ಮಾಡ್ತೀವಿ, ಸುಪ್ರೀಂ ಕೋರ್ಟ್ಗೆ ಹೋಗ್ತೀರಾ, ಹೋಗ್ತೀವಿ. ಇಲ್ಲಿನೂ ಇವತ್ತು ಕೇಸ್ ನಡೀತಾ ಇದೆ, ಹನುಮಾನ್ ಚಾಲೀಸದ್ದು. ಮತ್ತೊಂದು ಕೇಸ್ ಹಾಕಿದಿರಿ ನಾಗಮಂಗಲದ್ದು. ನಾವು ಹೆದರಿ ಓಡಿ ಹೋಗಲ್ಲ ಸಿದ್ದರಾಮಯ್ಯನವರೇ. ನಾವು ಹೋರಾಟ ಮಾಡ್ಕೊಂಡು ಬಂದಂಥವ್ರು. ನಮ್ಮ ಯಾವುದೇ ಶಾಸಕರ ಮೇಲೆ, ಯಾವುದೇ ಕಾರ್ಯಕರ್ತರ ಮೇಲೆ ನೀವು ಕೇಸ್ ಹಾಕಿದ್ರು ನಾವು ಸುಮ್ಮನೆ ಇರಲ್ಲ, ಹೋರಾಟ ಮಾಡೋರೆ. ಸತ್ಯವನ್ನು ಸತ್ಯ ಅಂತ ಹೇಳೋರೆ, ನ್ಯಾಯಕ್ಕಾಗಿ ನಾವು ಹೋರಾಟ ಮಾಡೋರೆ. ಅಧಿಕಾರ ಪರ್ಮನೆಂಟ್ ಅಲ್ಲ, ಸರ್ಕಾರಗಳು ಪರ್ಮನೆಂಟ್ ಅಲ್ಲ. ನಿಮ್ಗೆ ಅಹಂಕಾರ ಇರ್ಬೋದು, 135 ಗೆದ್ದಿದ್ದೀವಿ, ನಮ್ಗೇನಾಗುತ್ತೆ, ನಮ್ಮನ್ನೇನ್ ಮಾಡ್ತಾರೆ, ಅಹಂಕಾರ ಇರ್ಬೋದು. ಆದ್ರೆ ಜನ ಪಾಠ ಕಲಿಸೇ ಕಳಿಸ್ತಾರೆ. ಇದನ್ನು ನೀವು ಬರುವ ದಿನಗಳಲ್ಲಿ ನೋಡ್ತೀರಿ.